ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕವಿತಾ ಮಾತಾಡ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಬರುತ್ತೆ. ನಾನಿವತ್ತು ತುಮಕೂರಿಗೆ ಬಂದಿದ್ದೆ. ಏನಕ್ಕೆ ಅಂತ ಅಂದರೆ, ತುಮಕೂರಲ್ಲಿ ಸದಾಶಿವನಗರದಲ್ಲಿ ವಿ.ಕೆ ಫ್ರೂಟ್ ಶಾಪ್ ಇದೆ. ಅವರು 1 ವೀಕು ವೆಜಿಟೇಬಲ್ ಶಾಪ್ನ ಹಾಕಿದ್ರು. ಸೊ ಅದರಲ್ಲಿ ಕೆಲವೊಂದು ವೆಜಿಟೇಬಲ್ಸ್ ಬಂದು ತುಂಬ ಕಮ್ಮಿ ಪ್ರೈಸಸ್ಗೆ ಕೊಡ್ತಾಯಿದ್ರು. ಅಂದರೆ ಅದರಲ್ಲಿ ಯಾವ್ದ್ಯಾವ್ದು ಕಮ್ಮಿ ಅಂತ ಅಂದರೆ, ಟೊಮೊಟೊ ಬಂದು 29 ರುಪೀಸ್ ಕೆ ಜಿ ಹಾಕಿದ್ರು, ಆಲೂಗೆಡ್ಡೆ ಬಂದು 9 ರುಪೀಸ್ ಕೆ ಜಿ ಹಾಕಿದ್ರು, ಅವರೆಕಾಯಿ ಬಂದು 29 ರುಪೀಸ್ ಕೆ ಜಿ ಹಾಕಿದ್ರು, ಟೊಮೊಟೊ ಬಂದು 9 ರುಪೀಸ್ ಕೆ ಜಿ ಹಾಕಿದ್ರು. ಟೊಮೊಟೊ ಪರವಾಗಿಲ್ಲ, ಇವಾಗ ಸ್ವಲ್ಪ ರೇಟ್ ಕಮ್ಮಿನೇ ಇದೆ. ನಾವು ಮನೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ತೊಗೊಂಡು, ಮತ್ತು ಪಾಲಕು, ಸಬ್ಬಸಿಗೆ, ಪುದೀನ, ಕೊತ್ತಂಬರಿ, ಮೆಂತ್ಯ ಈ ಸೊಪ್ಪುಗಳನ್ನ ತೊಗೊಂಡು, ಮತ್ತು ಮೂಲಂಗಿ ತೊಗೊಂಡು. ಮೂಲಂಗಿ ತುಂಬ ಫ್ರೆಶ್ಶಾಗಿ ಚೆನ್ನಾಗಿತ್ತು. ತುಂಬ ಕಾಸ್ಟ್ ಜಾಸ್ತಿ ಇದ್ದಿದ್ದು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ತುಂಬ ರೇಟ್ ಇತ್ತು. ಬದನೆಕಾಯಿ, ಕ್ಯಾಬೇಜು ಈ ಥರದ್ದೆಲ್ಲವೂ ರೇಟ್ ಪರವಾಗಿಲ್ಲ, ಕಮ್ಮಿನೇ ಇತ್ತು. ನೋಡಿ, ಕರಿಬೇವಿನ ಸೊಪ್ಪೆಲ್ಲ ಇಟ್ಟಿದ್ದಾರೆ. ನಮ್ಮೂರುಗಳಲ್ಲಿ ತೋಟದಲ್ಲಿ ಉದ್ದುದ್ದ ದೊಡ್ಡ ದೊಡ್ಡ ಮರ ಆಗಿರುತ್ತೆ, ಅದನ್ನು ಕಿತ್ಕೊಂಡು ಹೋಗೋರೇ ಇರಲ್ಲ. ಇಲ್ಲಿ ನೋಡಿದ್ರೆ ಅದಕ್ಕೆ 49 ರುಪೀಸ್ ಇಟ್ಟಿದ್ದಾರೆ ಕರಿಬೇವಿನ ಸೊಪ್ಪಿಗೆ. ಅಂದರೆ ಪ್ರತಿಯೊಂದು ಥರದ್ದು, ಎಲ್ಲ ಥರದ್ದು ಕೂಡ ವೆಜಿಟೇಬಲ್ಸ್ ಇತ್ತು. ನಾವು ಕೆಲವೊಂದನ್ನು ಪರ್ಚೇಸ್ ಮಾಡಿ ಮತ್ತೆ ಸ್ಮಾರ್ಟ್ ಬಜಾರಿಗೆ ಬಂದವು. ಇದು ಬಂದು ಯೂನಿವರ್ಸಿಟಿ ಬ್ಯಾಕ್ ಸೈಡಲ್ಲಿದೆ, ಸ್ಟೇಡಿಯಂ ಬರುತ್ತಲ್ಲ, ನಿಯರ್ ಸಿಗುತ್ತೆ ಸ್ಮಾರ್ಟ್ ಬಜಾರು. ಇಲ್ಲೂ ಕೂಡ ಮನೆಗೆ ಯಾವ್ಯಾವ ಥರ ಬೇಕು, ಹೋಮ್ ಅಪ್ಲಯನ್ಸಸ್ಸು, ದಿನಸಿ ಐಟಮ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಅಂದರೆ ಡಿ ಮಾರ್ಟ್ ಹೋಲಿಸ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ, ನೋಡ್ಕೊಂಡು ತಗೊಳ್ಬೇಕು. ನಾವಿಲ್ಲಿ ಬಂದಿದ್ದು, ಇಲ್ಲೂ ಕೂಡ ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಸಿಗುತ್ತಲ್ಲ, ತಗೊಂಡೋಗೋಣ ಅಂತ. ನಾನಿಲ್ಲಿ ಬಂದಾಗ ಆಲ್ಮೋಸ್ಟ್ ತಗೊಳ್ಳೋದೇ ಅದು. ಮನೆಗೆ ದಿನಸಿ ಮತ್ತು ಇದು ಕಿಚನ್ ಅಪ್ಲಯನ್ಸಸ್ ಬರ್ತಾವಲ್ಲ, ಆ ಥರದ್ದೇನು ನಾನು ಪರ್ಚೇಸ್ ಮಾಡಲ್ಲ, ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ಮತ್ತು ಇಲ್ಲಿ ಯಾವಾಗಲೂ ಸ್ಟಾಕಲ್ಲಿ ಮೊಟ್ಟೆ ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ ತಗೊಂಡೋಗಿದ್ದೆ ನಾನು, ತುಂಬ ಚೆನ್ನಾಗಿರುತ್ತೆ, ನೋಡ್ಕೊಂಡು ತಗೊಂಡೋಗಿ. ಇಲ್ಲಿ ವೆಜಿಟೇಬಲ್ಸ್ ಕೂಡ ಎಲ್ಲ ಥರದ್ದು ವೆಜಿಟೇಬಲ್ಸ್ ಇಲ್ಲೂ ಕೂಡ ಸಿಗುತ್ತೆ. ನೋಡಿ, ಹಾಕಿದ್ದಾರೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ರೇಟು ಅಂತ, ನೋಡಿಕೊಂಡು ತಗೊಳ್ಬೇಕಷ್ಟೆ. ನೋಡಿ, ಅಲ್ಲಿ ಕ್ಯಾರೆಟ್ ಅಂತೀನಿ, ಕ್ಯಾರೆಟ್ ಕೂಡ ಅಲ್ಲೂ ರೇಟ್ ಇತ್ತು. ಇಲ್ಲಿ ಅದಕ್ಕೋಸ್ಕರ 54 ಎಷ್ಟೋ ಹಾಕಿದ್ದಾರೆ ಅಷ್ಟೇ. ಅಲ್ಲಿ ತುಂಬ ಜಾಸ್ತಿ ಇತ್ತು. ಯಾವುದೋ ವಿ.ಕೆ ಫ್ರೂಟು ಶಾಪ್ ಹತ್ರ ಹೋಗಿದ್ವಲ್ಲ, ಅಲ್ಲಿ ಕ್ಯಾರೆಟ್ ಪ್ರೈಸ್ ಬಂದು. ಮತ್ತು ಇಲ್ಲಿ ಕ್ಯಾಬೇಜ್ ತೊಗೊಂಡು, ಕ್ಯಾಬೇಜ್ ಬಂದು ಇಲ್ಲಿ 24 ರುಪೀಸ್ ಇದೆ. ನಾವು ಅಲ್ಲೇ ತೊಗೊಂಡು ಬಂದು, ಅಲ್ಲಿ ಬಂದು 20 ರುಪೀಸಿಗೆ ಹಾಕಿದ್ರು ಕ್ಯಾಬೇಜ್ನ. ಇದು 1 ಪೀಸ್ ಬಂದು 20 ರುಪೀಸ್ಗೆ ಹಾಕಿದ್ರು. ಬಟ್ ಅದು ವೆಯ್ಟ್ ತೂಕ ಹಾಕಿದರೆ ಕರೆಕ್ಟಾಗಿ 2 kgs ಬರೋದು, ತುಂಬ ದಪ್ಪ ಇತ್ತು. ಇಲ್ಲೂ ಕೂಡ ಯಾವಾಗಲೂ ಪೀಸ್ ಲೆಕ್ಕನೇ ಸಿಗುತ್ತೆ, ಇಲ್ಲೂ ಕಮ್ಮಿಗೆ ಸಿಗುತ್ತೆ. ಇವತ್ತೇನೋ ರೇಟ್ ಜಾಸ್ತಿ ಹಾಕಿದ್ದಾರೆ ಅಷ್ಟೇ. ಮತ್ತು ಇದನ್ನೇ ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ 1 ಪೀಸೇ ಬಂದು 40-50 ಇರುತ್ತೆ, ಅದಕ್ಕಿಂತ ಕಮ್ಮಿ ಕೊಡೋದೇ ಇಲ್ಲ. ನಾನು ಯಾವಾಗಲೂ ಕ್ಯಾಬೇಜ್ ಏನಕ್ಕೆ ತೊಗೊಳ್ತೀನಿ ಅಂದರೆ, ಗೋಬಿ ಮಾಡೋದಕ್ಕೆ ಮಾತ್ರ. ಯಾವಾಗಲೂ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ನೋಡಿ, ನಿಂಬೆಹಣ್ಣು ಹಾಕಿದ್ದಾರೆ, 100 ಗ್ರಾಮ್ಗೆ 11 ರುಪೀಸ್ ಅಂತ ಹಾಕಿದ್ದಾರೆ. ನಮ್ಮ ತೋಟದಲ್ಲಿ ಹೆಚ್ಚಾಗಿ ಬಿತ್ತು, ಒದ್ದಾಡ್ತವೆ. ತಗೊಂಡೋಗಿ ಅಂಗಡಿಗೆ ಕೊಡೋಣ ಅಂತ ಹೋದರೆ ಅವ್ರು 1 ರೂಪಿಗೆ 1 ಕೇಳ್ತಾರೆ. ಬೆಳೆದವ್ರಿಗೆ ಏನೂ ಸಿಗಲ್ಲ, ಮಧ್ಯೆ ಇಟ್ಕೊಂಡು ಮಾರೋರ್ಗಷ್ಟೇ ಲಾಭ. ಇದು ನೋಡಿ, ಇಲ್ಲಿ ಆಲೂಗೆಡ್ಡೆ ಹಾಕಿದ್ದಾರೆ, ಕೆ ಜಿ ಬಂದು 29 ರುಪೀಸ್ ಹಾಕಿದ್ದಾರೆ. ಅಲ್ಲಿ 9 ರುಪೀಸೇ ಹಾಕಿದ್ರು, ಬಟ್ ಸ್ಟಾಕ್ ಇರಲಿಲ್ಲ. ಸ್ವಲ್ಪ ಕೊಳ್ತೋಗ್ಬಿಟ್ಟಿದ್ವು ಆಲೂಗೆಡ್ಡೆ ಬೇರೆ ಜೊತೆಗೆ, ಅಲ್ಲಿ ಚೆನ್ನಾಗೂ ಕೂಡ ಇರಲಿಲ್ಲ, ಕೊಳ್ತಿರೋಗ್ಬಿಟ್ಟಿದ್ರು. ಮತ್ತು ಫ್ರೂಟ್ಸಲ್ಲಿ ಎಲ್ಲ ಥರದ್ದು ಸಿಗುತ್ತೆ ನೋಡಿ, ಪೈನಾಪಲ್ಲು, ದಾಳಿಂಬೆ, ಮುಸ್ಕ್ ಮೆಲನ್ನು, ಪಪ್ಪಾಯ, ಬನಾನಾ, ಮಾವು, ದಾಳಿಂಬೆ, ಕಿವಿ,
ಅವಕಾಡೋ, ಗ್ರೇಪ್ಸು, ಪ್ರತಿಯೊಂದು ಥರದ್ದು ಕೂಡ ಸಿಗುತ್ತೆ ಇಲ್ಲಿ. ಮತ್ತೆ ಆರೆಂಜು, ಆಪಲ್ಲು ಎಲ್ಲ ಥರದ್ದು ಕೂಡ ಫ್ರೂಟ್ ಸಿಗುತ್ತೆ. ನೋಡ್ಕೊಂಡು ತಗೊಳ್ಬೇಕು. ಆಲ್ಮೋಸ್ಟ್ ಫ್ರೆಶ್ ಆಗೇ ಇರುತ್ತೆ. ನಾನು ಇಲ್ಲಿಗೆ ಜಾಸ್ತಿ ಬರೋದೇ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ನ ತಗೊಳ್ಳೋದಕ್ಕೆ. ಬೇರೆದು ಇನ್ಯಾವುದು ನಾನು ಪರ್ಚೇಸ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನೋಡ್ಕೊಂಡು ಹೋಗ್ತೀನಿ ಎಷ್ಟೆಷ್ಟು ಹಾಕಿರ್ತಾರೆ ಅಂತ. ಚೆನ್ನಾಗಿದೆ ಶಾಪ್ ಎಲ್ಲ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಿಯರ್ ಇರೋರೆಲ್ಲ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ರತಿಯೊಂದು ಥರದ್ದು ಕೂಡ ಎಲ್ಲದು ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ಚಾಕ್ಲೇಟ್ಸು, ಐಸ್ ಕ್ರೀಮ್ಸು, ಕೂಲ್ ಡ್ರಿಂಕ್ಸು ಪ್ರತಿಯೊಂದು ಥರದ್ದು ಕೂಡ ಸಿಗುತ್ತೆ. ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಒಂದ್ಸಲ ವಿಸಿಟ್ ಮಾಡಿ ಬಂದು ತಗೊಂಡೋಗಿ. ಪ್ರತಿಯೊಂದು ಐಟಮ್ ಕೂಡ ಚೆನ್ನಾಗಿದೆ. ನೋಡ್ಕೊಂಡು ಪರ್ಚೇಸ್ ಮಾಡ್ಬೇಕಷ್ಟೇ. ಸ್ವಲ್ಪ ಡಿಮಾರ್ಟಿಗೆ ಹೋಲ್ಸ್ಕೊಂಡ್ರೆ ಇಲ್ಲಿ ರೇಟ್ ಜಾಸ್ತಿನೇ ಇರುತ್ತೆ. ಮತ್ತೆ ಅಲ್ಲಿ ರೇಟ್ ಪ್ರೈಸ್ ಹಾಕಿರ್ತಾರಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಆಗೋ ಥರ ಹಾಕಿರ್ತಾರೆ. ಫಸ್ಟ್ ನಾವು ಎಷ್ಟು ಸೇವ್ ಆಗುತ್ತೋ ಅದನ್ನ ಬಿಗ್ಗಲ್ಲಿ ಹಾಕಿರ್ತಾರೆ, ಬಿಗ್ ಸೈಜ್ ಲೆಟರ್ಸ್ ಅಲ್ಲಿ ಹಾಕಿರ್ತಾರೆ. ಅದು ಆಕ್ಚುಯಲ್ ಪ್ರೈಸ್ನ ತುಂಬಾ ಚಿಕ್ಕದಾಗಿ ಹಾಕಿರ್ತಾರೆ. ನೋಡ್ಕೊಂಡು ತಗೊಳ್ಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಹೊಸಬ್ರು ಕನ್ಫ್ಯೂಷನ್ ಆಗುತ್ತೆ. ಅದನ್ನೆಲ್ಲ ತಗೊಂಡು ಕೊನೆಗೆ ಬಿಲ್ ಹಾಕಿಸ್ಕೊಂಡು ಹೊರಗಡೆ ಬಂದ್ವಿ. ಒಂದು ಬ್ಯಾಗಲ್ಲಿ ಅಲ್ಲಿ ತಗೊಂಬಂದಿದ್ನ ನಾನು ಆಕ್ಟಿವಾದಲ್ಲೇ ಇಟ್ಟು ಬಂದಿದ್ದೆ. ಒಟ್ನಲ್ಲಿ ಅಲ್ಲಿ ಇಲ್ಲೂ ಪರ್ಚೇಸ್ ಮಾಡಿ 1000 ರೂಪೀಸ್ ಖಾಲಿ ಆಯಿತು. ಇಲ್ಲೂ ಕೂಡ 500 ಸಮಥಿಂಗ್ ಪರ್ಚೇಸ್ ಮಾಡಿದ್ವು. ಕೊನೆಗೆ ಅದನ್ನೆಲ್ಲ ಎತ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ರು. ಮಳೆ ಬೇರೆ ಬರ್ತಾ ಇತ್ತು. 5 ನಿಮಿಷ ಬರೋದು ಮಳೆ, 5 ನಿಮಿಷ ನಿಲ್ಲೋದು. ಊರಿಗೆ ಬರೋವರೆಗೂ ಪೂರ್ತಿ ಅದೇ. ಸ್ವಲ್ಪ ದೂರ ನೆನೆಯೋದು, ಸ್ವಲ್ಪ ದೂರ ಒಣಗಿಸ್ಕೊಂಡು ಹೋಗೋದು. ಅಂದ್ರೆ ಗಾಳಿಗೆ ಬಟ್ಟೆ ಒಣಗೋದು, ಮತ್ತೆ ಮಳೆ ಬರೋದು. ಸಿಟಿ ಔಟ್ಸೈಡ್ ಇಂದ ಹೋಗ್ತಾ ಇದ್ದೀವಿ. ಸಿಟಿ ಒಳಗಡೆ ಎಲ್ಲ ರೋಡ್ ಕಿತ್ತಾಕಿದ್ದಾರೆ ರೋಡ್ ಮಾಡೋದಕ್ಕೆ. ಟ್ರಾಫಿಕ್ ಬೇರೆ, ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕು. ಸೊ ಔಟ್ಸೈಡ್ ಇಂದ ಹೋದ್ರೆ ಯಾವ ಟ್ರಾಫಿಕ್ ಇರಲ್ಲ, ಮತ್ತೆ ಊರಿಗೂ ಕೂಡ ಹತ್ರ ಆಗುತ್ತೆ. ತುಂಬ ಚೆನ್ನಾಗಿದೆ. ಬಟ್ ವೆಜಿಟೇಬಲ್ಸು, ಫ್ರೂಟ್ಸ್ ಎಲ್ಲ ಸ್ಮಾರ್ಟ್ ಬಜಾರಲ್ಲಿ ಚೆನ್ನಾಗಿರೋದೇ ಸಿಗುತ್ತೆ. ಈ ಔಟ್ಸೈಡ್ ಒಂದೊಂದ್ಸತಿ ಹೋಗಿ ಹುಡಿಕೊಂಡು ತಗೊಳ್ಳೋದಕ್ಕಿಂತ ಇಲ್ಲಿ ಬೆಸ್ಟ್ ಆಗಿ ಸಿಗುತ್ತೆ. ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಬೋದು. ಐಟಮು ಏನು ಪರವಾಗಿಲ್ಲ, ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಪರ್ಚೇಸ್ ಮಾಡೋದ್ರ ಮೇಲಿದೆ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.